ಎಲ್ಲರಿಗೂ ನಮಸ್ಕಾರ. ಶ್ರೀ ವೀರನಾಗಮ್ಮ ದೇವಿಯ ಮೂರ್ತಿ ಫೆಬ್ರವರಿ 20ನೇ ತಾರೀಕು ಸ್ಥಾಪನೆ ಆಗ್ತಾ ಇದೆ. 15ನೇ ತಾರೀಕಿಗೆ ಗೆಜ್ಜಲಗಟ್ಟಿಗೆ ವೀರನಾಗಮ್ಮ ತಾಯಿಯ ಮೂರ್ತಿಯನ್ನು ಬರಮಾಡಿಕೊಂಡು 21ನೇ ತಾರೀಕುವರೆಗೂ ಅಮ್ಮನ ಸೇವೆ, ದಿನಾಲೂ ಪೂಜೆ ಮತ್ತು ಹೋಮಗಳು, ದಿನನಿತ್ಯ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮಗಳು, ಪ್ರತಿದಿನ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಮತ್ತು ಅಮ್ಮನ ಸೇವೆ, ಪೂಜೆ ಕೂಡ, ಹೋಮ ಮಂತ್ರಗಳು ಕೂಡ ಆಗ್ತಕ್ಕಂಥದ್ದು. 20ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಅಂದರೆ ಅವತ್ತನೇ ಮೂರ್ತಿ ಸ್ಥಾಪನೆ ಆಗ್ತಕ್ಕಂಥದ್ದು. ಗೋಪುರ ಶಿಖರವನ್ನು ಅವತ್ತೇ ಸ್ಥಾಪನೆ ಮಾಡತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಪೂಜ್ಯರು ಕೂಡ ಭಾಗವಹಿಸ್ತಿದ್ದಾರೆ. ಇದರಾಗ ವಿಶೇಷವಾಗಿ ರಂಭಾಪುರ ಶ್ರೀಗಳು, ಜಗದ್ಗುರುಗಳು ಕೂಡ 19ನೇ ತಾರೀಕು ಸಾಯಂಕಾಲ ಅಡ್ಡಪಲ್ಲಕ್ಕಿ ಮೆರವಣಿಗೆ ಕೂಡ ಆಗ್ತಾಯಿದೆ. ಇದರಲ್ಲಿ ಕೂಡ ಕುಂಭಮೇಳದ ಜೊತೆಗೆ ಅವ್ರನ್ನೂ ಕೂಡ ಗ್ರಾಮದಲ್ಲಿ ಸ್ವಾಗತ ಮಾಡಿಕೊಂಡು ಮತ್ತು ವೇದಿಕೆ ಪೂಜ್ಯರದೇ ವೇದಿಕೆ ಕಾರ್ಯಕ್ರಮಗಳು ಕೂಡ 1.5 ತಾಸಿನಿಂದ 2 ತಾಸು ಪೂಜ್ಯರ ಕಾರ್ಯಕ್ರಮವೇ ನಡೀತಾ ಇದೆ. ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಅರ್ಚಕರು, ಹಿರಿಯರು, ಹೆಸರಾಂತ ಪೂಜ್ಯರು ಈ ಒಂದು ಮೂರ್ತಿ ಸ್ಥಾಪನದಲ್ಲಿ ಅವರು ಭಾಗಿಯಾಗಿ ಮೂರ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಮತ್ತು 6 ದಿನಗಳ ಕಾಲ ಅವ್ರದ್ದೇ ಜವಾಬ್ದಾರಿ ತಗೊಂಡು ಅವರೇ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು. ಇದು ಭಾಳ ವಿಶೇಷತೆ ಕೂಡ ಇರೋದರಿಂದ ಇದರಲ್ಲಿ ಕೂಡ ಅನೇಕ ನಮ್ಮ ಅರಗುರುಚರ ಮೂರ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಇದೆ. ನಾವೆಲ್ಲರೂ ಈ ಪೂಜೆಯಲ್ಲಿ ಕೂಡ ಭಾಗವಹಿಸಬೇಕು. ಮತ್ತು ಇದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸ್ತಕ್ಕಂಥದ್ದು. ಅನೇಕ ಜನ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯದ ಮಂತ್ರಿಗಳು, ರಾಜ್ಯದ ಪಕ್ಷದ ಅಧ್ಯಕ್ಷರುಗಳು, ಅನೇಕ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸೋದರಿಂದ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಹೆಸರಾಂತ ಚಿತ್ರರಂಗದ ನಟರು, ಧಾರಾವಾಹಿ ನಟರು, ಕಾಮಿಡಿ ಕಿಲಾಡಿ ನಟರು ಮತ್ತು ಇದರಲ್ಲಿ ವಿಶೇಷವಾಗಿ ಭಕ್ತಿಗೀತೆ, ಜಾನಪದ ಗೀತೆ, ಕಾಮಿಡಿ ಹಾಸ್ಯ ನಟರು ಕೂಡ ಇದರಲ್ಲಿ ಭಾಗವಹಿಸೋದ್ರಿಂದ ಹೆಸರಾಂತ ಕಲಾವಿದರನ್ನು ಪ್ರತಿದಿನ ಒಂದೊಂದು ಟೀಮ್ಗಳು ಮಾಡಿ ಟೀಮ್ ಮುಖಾಂತರನೇ ಕಾರ್ಯಕ್ರಮ ನಡೀತಾ ಇದೆ. ಇದರ ಜವಾಬ್ದಾರಿಯನ್ನು ನಮ್ಮ ಬೆಂಗಳೂರಿನ ಗಂಧರ್ವ ಮಂಜು ಅಂತೇಳಿ ಅವರೆಲ್ಲ ಇದರ ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದನ್ನು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ತಾವೆಲ್ಲರೂ ಬಂದು ದೇವಿಯ ಭಕ್ತನಾಗಿ, ವೀರನಾಗಮ್ಮ ತಾಯಿಯ ಭಕ್ತರಾಗಿ ನಾವೆಲ್ಲರೂ ಅದಕ್ಕೆ ಸೇವೆ ಸಲ್ಲಿಸೋಣ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಲ್ಲಿ ನಾನು ಮನವಿ